ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಸಣ್ಣ ಬಿಂದಿಗೆ ಹಾಗೆ ಒಂದು ಚಂಬನ್ನು ತೆಗೆದುಕೊಂಡಿದ್ದೀನಿ. ಬಿಂದಿಗೆಗೆ ನಾನಿಲ್ಲಿ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಂದಿಗೆ ತುಂಬ ಅಕ್ಕಿಯನ್ನು ಸೇರಿಸಿ ಈಗ ನಾನು ಇದಕ್ಕೆ ಒಂದು ಬಟ್ಟೆಯಿಂದ ಬಿಂದಿಗೆ ಮತ್ತು ಚಂಬನ್ನು ಲಾಕ್ ಮಾಡ್ಕೊಳ್ತೀನಿ, ಸೆಕ್ಯೂರ್ ಮಾಡ್ಕೊಳ್ತೀನಿ. ನೀವು ಡಬಲ್ ಸೈಡ್ ಟೇಪನ್ನು ಇಟ್ಟುಬಿಟ್ಟಾದರೂ ಬಿಂದಿಗೆ ಮತ್ತು ಚಂಬನ್ನು ನೀವು ಸೆಕ್ಯೂರ್ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡ್ಕೋಬೋದು. ನಾನು ಬಟ್ಟೆಯಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬಟ್ಟೆ ಹಾಕ್ದಂಗೂ ಕಾಣಿಸುತ್ತೆ, ಹಾಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಎಲ್ಲರಿಗೂ ಡಬಲ್ ಸೈಡ್ ಟೇಪ್ ಸಿಗಲ್ಲ. ಟೇಪ್ ಸಿಗೋವಂಥವ್ರು ಟೇಪನ್ನೇ ಹಾಕಿ ನಾವು ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ಟೇಪ್ ಸಿಗದೇ ಇರೋರು ಈ ರೀತಿ ಬಟ್ಟೆಯಿಂದ ಆದರೂ ಬಿಂದಿಗೆ ಮತ್ತು ಚಂಬನ್ನು ಎರಡನ್ನೂ ಜಾಯಿನ್ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಮೆಥಡನ್ನ ಫಾಲೋ ಮಾಡಿ. ಹಾಗೆ ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ, ಡಬಲ್ ಸೈಡ್ ಟೇಪ್ ಇದ್ದರೆ ಟೇಪಿಂದನೇ ನಾವು ಬಿಂದಿಗೆ ಮತ್ತು ಚಂಬನ್ನು ಎರಡನ್ನೂ ಜಾಯಿನ್ ಮಾಡ್ಕೋಬೋದು, ಅಥವಾ ಈ ರೀತಿ ಬಟ್ಟೆಯಿಂದ ಆದರೂ ಗ್ರಿಪ್ಪಾಗಿ ಗಟ್ಟಿಯಾಗಿ ಕುತ್ಕೋಬೇಕು, ಎಲ್ಲೂ ಅಲ್ಲಾಡಬಾರ್ದು. ಆ ರೀತಿ ನೀಟಾಗಿ ಗಟ್ಟಿಯಾಗಿ ಕಟ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನೋಡಿ, ಇವಾಗ ಮೇಲ್ಗಡೆ ಏನು ಚೆಂಬಿಟ್ಕೊಂಡಿದ್ದೀನಿ ಆ ಚೆಂಬಿಗೆ ನಾನಿಲ್ಲಿ ಒಂದು ಕಡ್ಡಿಯನ್ನು ಕಟ್ಕೊಳ್ತಾ ಇದ್ದೀನಿ. ಕಡ್ಡಿ ಅಥವಾ ಒಂದು ಸ್ಕೇಲನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನಾನು ಚೊಂಬು ಮತ್ತು ಬಿಂದಿಗೆನ ಗ್ರಿಪ್ಪಾಗಿ ಬಟ್ಟೆಯಿಂದ ಕಟ್ಕೊಂಡ ನಂತರ ನಾನು ಒಂದು ಕಡ್ಡಿಯನ್ನು ಸಹ ಇಲ್ಲಿ ಕಟ್ಕೊಂಡಾಗಿದೆ. ನಾನೀಗ ಸೀರೆಯನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಉಟ್ಕೋಬೇಕಾದ್ರೆ ಹೇಗೆ ಸೀರೆನ ನೆರಿಗೆ ಮಾಡ್ತೀವಿ ಆ ರೀತಿ ಮುಕ್ಕಾಲು ಭಾಗ ಸೀರೆಯನ್ನು ನಾವಿಲ್ಲಿ ನೆರಿಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಈ ರೀತಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ವಿಕ್ಕಾಗಿ ಉಡಿಸ್ಬಹುದು. ಸೀರೆ ಒಂದು ನೆರಿಗೆ ಮಾಡಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ನಾವು ಸೀರೆನ ಉಡಿಸ್ಬಹುದು. ನೋಡಿ, ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ನೆರಿಗೆಗಳನ್ನ ಸೇರಿಸ್ಬಿಟ್ಟು ಒಂದು ಕ್ಲಿಪ್ಪನ್ನು ಹಾಕಿ, ಕ್ಲಿಪ್ಪು ಅಥವಾ ಒಂದು ಪಿನ್ನನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಮಧ್ಯಭಾಗನೂ ನೆರಿಗೆಗಳನ್ನ ಹಿಡಿದ್ಬಿಟ್ಟು ನೀಟಾಗಿ ನೆರಿಗೆಗಳನ್ನ ಒಂದಕ್ಕೊಂದು ಜೋಡಿಸ್ಬಿಟ್ಟು ಮಧ್ಯಭಾಗಕ್ಕೂ ಸಹ ನೀವೊಂದು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕೊನೆ ಭಾಗಕ್ಕೂ ಸಹ ಅದೇ ರೀತಿ ನೀವು ನೆರಿಗೆಗಳನ್ನ ಹಿಡಿದ್ಬಿಟ್ಟು ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಪಲ್ಲುನ ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಡಬೇಕಾದ್ರೆ ಹೇಗೆ ಪಲ್ಲುನ ನಾವು ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಇಂದ 2 ಮಾರ ಆಗೋಷ್ಟು ಸೆರಗನ್ನು ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇರೋವಂಥದ್ದು. ನೀವು ದೇವಿಗೆ ಯಾವ ರೀತಿ ಪಲ್ಲುನ ಹಾಕ್ತೀರಾ ಅನ್ನೋದ್ರ ಮೇಲೆ ಲೆಂತನ್ನು ತೆಗೆದುಕೋಬೇಕಾಗತ್ತೆ. ನಾನಿಲ್ಲಿ ಪಲ್ಲುನ ಬಲಭಾಗದಿಂದ ಹಾಕಿಬಿಟ್ಟು ಮುಂಭಾಗಕ್ಕೆ ಪಲ್ಲು ಹಾಕಿದಾಗ ಹೇಗೆ ಬರುತ್ತೆ ಆ ರೀತಿ ಡಿಸೈನ್ಗೆ ಇಲ್ಲಿ ನಾನು ನೆರಿಗೆ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಟ್ಟೆನೇ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ, ಅಂದರೆ ಸೀರೆ ಭಾಗನ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಅಂದರೆ ಮುಕ್ಕಾಲು ಸೀರೆನ ನಾನಿಲ್ಲಿ ನೆರಿಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಲು ಭಾಗ ಸೀರೆನ ನಾನಿಲ್ಲಿ ಪಲ್ಲುಗೆ ತೆಗೆದುಕೊಂಡಿದ್ದೀನಿ, ಅಂದರೆ 1-2 ಮಾರ ಆಗೋಷ್ಟು ಪಲ್ಲುಗೆ ನಾನಿಲ್ಲಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ನೋಡಿ, ಸೀರೆ ಮತ್ತು ಪಲ್ಲುನ ನಾನಿಲ್ಲಿ ನೆರಿಗೆ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ಹೈಟ್ ಆಗಿರುವಂಥ ಮಣೆ ಇಟ್ಬಿಟ್ಟು ಮಣೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಅಕ್ಕಿಯನ್ನು ತುಂಬಿಸಿ ಅಕ್ಕಿ ಮೇಲ್ಗಡೆ ನಾನು ಬಿಂದಿಗೆ ಮತ್ತು ಚೊಂಬನ್ನು ಏನು ಇಟ್ಕೊಂಡಿದ್ದೀನಿ, ಸಣ್ಣ ಬಿಂದಿಗೆ ಮತ್ತು ಚೊಂಬು. ದೊಡ್ಡ ಬಿಂದಿಗೆ ಆದರೆ ಚೊಂಬನ್ನು ನೀವು ಯೂಸ್ ಮಾಡೋವಂಥದ್ದು ಬೇಡ. ಸ್ವಲ್ಪ ನಾನು ಸಣ್ಣ ಚೊಂಬಾಗಿರೋದ್ರಿಂದ, ಸಣ್ಣ ಬಿಂದಿಗೆ ಆಗಿರೋದ್ರಿಂದ ಚೊಂಬನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸೀರೆನ ಲೆಂತ್ನ ನೋಡಿಕೊಂಡು ನೀವು ಸೀರೆನ ಇವಾಗ ದೇವಿಗೆ ಏರಿಸ್ಬೇಕಾಗುತ್ತೆ. ನಾವು ಪಲ್ಲು ಭಾಗನ ಸೀರೆಯ ಬ್ಯಾಕ್ ಸೈಡ್ ಇಟ್ಕೊಬಿಟ್ಟು ನಾನಿಲ್ಲಿ 2 ಸ್ಟೆಪ್ ಬರೋ ರೀತಿಯಲ್ಲಿ ಸ್ಯಾರಿನ ಉಡಿಸ್ತಾ ಇರೋದ್ರಿಂದ
ಸ್ಯಾರಿನ ನಾನು ಒಂದು ಮೇಲೆ ಭಾಗಕ್ಕೆ ಬರಬೇಕು, ಇನ್ನೊಂದು ಕೆಳಭಾಗಕ್ಕೆ ಬರಬೇಕು, ಸ್ವಲ್ಪ ಬಾರ್ಡರ್ ಬಿಟ್ಟು ಮೇಲೆ ಬರೋ ರೀತಿಯಲ್ಲಿ ನೋಡಿಕೊಂಡು ನಾನಿಲ್ಲಿ ಸೀರೆನ ನಾನಿಲ್ಲಿ ಬಿಂದಿಗೆಗೆ ಕಟ್ಕೊಳ್ತೀನಿ. 2 ಸ್ಟೆಪ್ ಬರೋದಕ್ಕೆ ನಾನು ಈ ರೀತಿ ಮೇಲೆ ಕೆಳಗಡೆ ಮಾಡಿಬಿಟ್ಟು ಒಂದು ಬಟ್ಟೆಯ ದಾರದಿಂದ ಬಿಂದಿಗೆಯ ಕಂಠ ಅಥವಾ ಚೊಂಬುನ ಬಿಂದಿಗೆಯ ಕಂಠಕ್ಕೆ ಕಟ್ತಾ ಇಲ್ಲ, ಚೊಂಬಿನ ಕಂಠಕ್ಕೆ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಫಸ್ಟು ನೀವು ಲೆಂತ್ನ ನೋಡಿಕೊಂಡು ನಂತರ ಚೊಂಬಿನ ಭಾಗ ಅಥವಾ ಬಿಂದಿಗೆಯ ಭಾಗಕ್ಕೆ ನೀವು ಸ್ಯಾರಿನ ಕಟ್ಟಬೇಕಾಗತ್ತೆ. ಲೆಂತ್ನ ನೋಡಿಕೊಂಡು ನೋಡಿ, ನಾನಿವಾಗ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಲೆಂತ್ ನೋಡಿ ಕಟ್ಟಿ, ನೆರಿಗೆಗಳು ಮುಂಭಾಗಕ್ಕೆ ಬರಬೇಕು, ಆ ರೀತಿ ನೋಡಿಕೊಂಡು ನೀವು ನೀಟಾಗಿ ಇಟ್ಕೊಂಡು ಕಟ್ಕೊಳ್ಳಿ. ನಂತರ ನೀವು ನೆರಿಗೆಗಳನ್ನ ಸರಿ ಮಾಡ್ಕೋಬಹುದು. ನೋಡಿ, ಇವಾಗ ಕಟ್ಕೊಂಡಿದ್ದಾಗಿದೆ. ನಾನು ಮೇಲ್ಗಡೆ ಭಾಗದಲ್ಲಿರೋ ನೆರಿಗೆನ ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಕೆಳಭಾಗದ ನೆರಿಗೆಗಳನ್ನ ಇವಾಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಕ್ಲಿಪ್ಸನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೆರಿಗೆಗಳನ್ನ ಹರಡ್ಕೊಳ್ಳಿ, ಆಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ವೇರಿಯೇಷನ್ ಇದ್ದರೆ ನಾವು ಲಾಸ್ಟಲ್ಲಿ ಸರಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ನಾನು ಇನ್ನೊಂದು ಕಾಟನ್ ದಾರ ಅಥವಾ ಬಟ್ಟೆಯ ದಾರನ ನಾನಿಲ್ಲಿ ದೇವಿಯ ಬಿಂದಿಗೆ ಭಾಗಕ್ಕೆ ನಾನಿಲ್ಲಿ ಕಟ್ಕೊಳ್ತೀನಿ. ನೀವು ದೊಡ್ಡ ಬಿಂದಿಗೆ ಇಟ್ಟರೆ ನಾವು ಪಾತ್ರೆ ಏನು ಇಟ್ಟಿರ್ತೀವಿ ಆ ಪಾತ್ರೆಯ ಕಂಠಕ್ಕೆ ಕಟ್ಟಬೇಕಾಗತ್ತೆ. ಸೊ ನಾನಿಲ್ಲಿ 2 ಬಿಂದಿಗೆ ಮತ್ತು ಚೊಂಬನ್ನು ತೆಗೆದುಕೊಂಡಿರೋದ್ರಿಂದ ನಾನು ಸಣ್ಣ ಬಿಂದಿಗೆ ಏನು ಬರುತ್ತೆ ಅದರ ಕಂಠಕ್ಕೆ ಅಂದರೆ ಕುತ್ತಿಗೆ ಭಾಗಕ್ಕೆ ನಾನಿಲ್ಲಿ ದಾರನ ಕಟ್ಕೊಳ್ತಿದ್ದೀನಿ. ನೆರಿಗೆನ ಒಂದ್ಸಲಿ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ನೀವಿಲ್ಲಿ ದಾರನ ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ಟಿ, ಹಾಗೆ ಆವಾಗ ಕೆಳಗಡೆ ಇರುವಂಥ ನೆರಿಗೆನೂ ಚೆನ್ನಾಗಿ ಕೂರುತ್ತೆ. ಈಗ ಮೇಲ್ಗಡೆ ಇರುವಂತಹ ನೆರಿಗೆ ಭಾಗ ಏನಿರುತ್ತೆ ಅದನ್ನ ನಾನೀಗ ಸ್ಪ್ರೆಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೆರಿಗೆನ ನಾನು ಕ್ಲಿಪ್ಪನ್ನು ತೆಗೆದು ನೆರಿಗೆನ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ, ಅಂದರೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೆರಿಗೆ ನೀಟಾಗಿ ಮುಂಭಾಗಕ್ಕೆ ಕಾಣೋ ರೀತಿಯಲ್ಲಿ ನೀವು ಸೆಟ್ ಮಾಡಿಕೊಂಡು ನೆರಿಗೆಯನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ. ಅಲ್ಲೂ ಸಹ ಒಂದು ದಾರನ ನೀವು ಕಟ್ಟಬೇಕಾಗತ್ತೆ. ನೆರಿಗೆ ಯಾವ ದಿಕ್ಕಿಗೆ ಬರಬೇಕು ಅಂತ ನೋಡಿಕೊಂಡು ನೀವು ಅದನ್ನು ಟ್ವಿಸ್ಟ್ ಮಾಡಿಬಿಟ್ಟು ನೀವು ಅಲ್ಲಿ ದಾರನ ಕಟ್ಟಬೇಕಾಗತ್ತೆ. ನಿಮಗೆ ಬಲಭಾಗಕ್ಕೆ ನೆರಿಗೆಗಳು ಬರೋ ರೀತಿ ಕಾಣಬೇಕು ಅನಿಸಿದ್ರೆ ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ, ಅಥವಾ ಎಡಭಾಗಕ್ಕೆ ಬರಬೇಕು ಅಂದರೆ ಟ್ವಿಸ್ಟ್ ಮಾಡೋದೇನು ಬೇಡ, ಹಾಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ಕಟ್ಕೊಳ್ಳಿ. ನಾನಿಲ್ಲಿ ಬಲಭಾಗಕ್ಕೆ ನೆರಿಗೆಗಳು ಬರೋ ರೀತಿ ಮಾಡಿಬಿಟ್ಟು ಇಲ್ಲಿ ಟ್ವಿಸ್ಟ್ ಮಾಡಿಬಿಟ್ಟು ನೆರಿಗೆನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಕಾಣೋ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನೀಗ ಪಲ್ಲುನ ದೇವಿಗೆ ಏರಿಸ್ತಾ ಇದ್ದೀನಿ. ನೋಡಿ, ಪಲ್ಲುನ ಈ ರೀತಿ ಹಾಕಿ ಪಲ್ಲುನ ನೀವು ಸ್ಟೆಪ್ ಬೈ ಸ್ಟೆಪ್ಪು ಬಿಡಿಸ್ಕೋಬೇಕಾಗತ್ತೆ. ಫಸ್ಟು ಪಲ್ಲುನ ಹಾಕ್ಬಿಟ್ಟು ಲೆಂತ್ ಎಷ್ಟು ಬರುತ್ತೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ಸೈಡ್ಗೆ ಪಲ್ಲು ಹಾಕ್ತೀರಾ ಅಥವಾ 2 ಸೈಡ್ಗೆ ಪಲ್ಲು ಹಾಕ್ತೀರಾ ಅಂತ ನೋಡಿಕೊಂಡು ನಿಧಾನಕ್ಕೆ ನೀವು ಪಲ್ಲು ಭಾಗ ಎಷ್ಟು ನೆರಿಗೆ ಮಾಡ್ಕೊಂಡಿದ್ದೀರಾ ಅಷ್ಟು ನೆರಿಗೆ ಭಾಗನ ನೀವು ನಿಧಾನಕ್ಕೆ ಸ್ವಲ್ಪನೇ ಮೇಲಕ್ಕೆ ಎಳ್ಕೊಂಡು ನಂತರ ನೀವು ಪಲ್ಲುನ ಹಾಕಬೇಕಾಗತ್ತೆ. ಸೀರೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು, ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಎಳ್ಕೊಂಡು ಮಾಡೋದ್ರಿಂದ ಸೀರೆನೂ ಸಹ ನೀಟಾಗಿ ಇರುತ್ತೆ ಅಂತ ಹೇಳ್ಬೋದು. ನಾನಿವಾಗ ನೆರಿಗೆನ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಲ್ಲಿರೋವಂಥ ಗುಂಡ್ಪಿನನ್ನು ರಿಮೂವ್ ಮಾಡಿಬಿಟ್ಟು ನಾನು ನೆರಿಗೆನ ಸ್ಟೆಪ್ ಬೈ ಸ್ಟೆಪ್ಪು ಮಾಡಿಕೊಂಡು ಅಲ್ಲಿ ಕಡ್ಡಿಯ ಭಾಗಕ್ಕೆ ನಾನು ಅಲ್ಲೊಂದು ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಪಲ್ಲು ಹಾಕ್ಕೊಂಡಾಗ ಹೇಗೆ ಪಿನ್ ಹಾಕ್ಕೊಳ್ತೀವಿ ಆ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ. ಈಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತೀನಿ. ನಾವು ಸೀರೆ ನೆರಿಗೆಗಳನ್ನ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಆ ರೀತಿ ದೇವಿಗೆ ನೀವಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿ ಬೇಕಾದರೆ ಅಲ್ಲೊಂದು ಪಿನ್ನನ್ನು ಸಹ ನೀವು ಸೇರಿಸ್ಕೋಬಹುದು. ನೋಡಿ, ನಾನಿಲ್ಲಿ ನೆರಿಗೆನ ಸ್ಪ್ರೆಡ್ ಮಾಡಿ ಒಂದು ಗುಂಡ್ಪಿನ್ನನ್ನು ಸೇರಿಸಿ ಇಟ್ಕೊಳ್ತೀನಿ. ನಂತರ ಆ ಗುಂಡ್ಪಿನ್ನನ್ನು ನಾನು ರಿಮೂವ್ ಮಾಡ್ತೀನಿ. ನೋಡಿ, ಈ ಭಾಗ ಮುಂಭಾಗಕ್ಕೆ ತಗೊಂಬಂದು ಸೆರಗನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದು 3 ಸ್ಟೆಪ್ ರೀತಿನೂ ಕಾಣಿಸುತ್ತೆ. ನಾವು ಬಾರ್ಡರ್ ಕಾಂಟ್ರಾಸ್ಟಾಗಿ ತೊಗೊಂಡ್ರೆ 3 ಸ್ಟೆಪ್ ರೀತಿನೂ ಕಾಣಿಸುತ್ತೆ. ಡಬಲ್ ಸ್ಟೆಪ್ಪಲ್ಲೂ ಸಹ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು.
ಇಬ್ಬರಿದ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ದಾರನ ಕಟ್ಬೋದು. ನಾನು ಒಬ್ಬಳೇ ಇರೋದ್ರಿಂದ ದಾರನ ಹಾಕಿ ಇಟ್ಕೊಂಡು ನಂತರ ನೆರಿಗೆನ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಒಬ್ಬರೇ ಇದ್ದಾಗಲೂ ಸಹ ಈಸಿಯಾಗಿ ನಾವು ಓಡಿಸ್ಕೋಬೋದು. ಈಗ ಫಸ್ಟು ನಾನು ದಾರ ಹಾಕಿಟ್ಕೊಂಡು ನಂತರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಲ್ಲ ಪಲ್ಲುನ, ಆ ಪಲ್ಲು ಮೇಲ್ಗಡೆ ದಾರ ತೊಗೊಂಡು ಬಂದು ಸೊಂಟಕ್ಕೆ ಇವಾಗ ದಾರನ ನೀಟಾಗಿ ಕಟ್ಕೊಳ್ತೀನಿ ನೋಡಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ಮಾಡಿಕೊಂಡು ದಾರನ ಕಟ್ಕೊಳ್ಳಿ ನೋಡಿ. ಈ ರೀತಿ ಕಟ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ವೇರಿಯೇಷನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀವು ಸರಿ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ದೇವಿ. ನಾನಿಲ್ಲಿ ನೋಡಿ ಮೇಲ್ಗಡೆ ಎಕ್ಸ್ಟ್ರಾ ಬಂದಿತ್ತಲ್ಲ ಬಿಂದಿಗೆ ಅಥವಾ ಚಂಬಿನ ಕಂಠ ಭಾಗಕ್ಕೆ, ಆ ಕ್ಲಾತನ್ನು ಹಿಂಭಾಗಕ್ಕೆ ಸೇರಿಸ್ಬಿಟ್ಟು ನಾನು ಒಂದು ಪಿನ್ನನ್ನು ಸೇರಿಸ್ಕೊಳ್ತೀನಿ. ಹಾಗೆ ಮುಂದ್ಗಡೆ ನೆರಿಗೆಗಳು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ತಾ ಇದ್ದೀನಿ, ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸರಿ ಮಾಡ್ತಾ ಇದ್ದೀನಿ. ಈ ಕಡೆ ಕಡ್ಡಿ ಭಾಗನೂ ಸಹ ನಾನು ಆಮೇಲೆ ಸರಿ ಮಾಡ್ಕೊಳ್ತೀನಿ. ಒಂದು ಕಡೆ ಚೆನ್ನಾಗಿ ಕೂತಿದೆ, ಇನ್ನೊಂದು ಕಡೆ ಸ್ವಲ್ಪ ಭಾಗದಂಗಿದೆ, ಅದನ್ನ ನಾನು ಸರಿ ಮಾಡ್ತೀನಿ ಲಾಸ್ಟಲ್ಲಿ ನೋಡಿ. ಇವಾಗ ಎಕ್ಸ್ಟ್ರಾ ಕ್ಲಾತ್ ಏನು ಬರುತ್ತೆ ಸೀರೆ ಭಾಗನ, ಅದನ್ನ ಹಿಂಭಾಗಕ್ಕೆ ತಗೊಂಡೋಗಿ ನೀವು ಪಿನ್ನನ್ನು ಸೇರಿಸಿ ಆನಂತರ ಈ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಕುತ್ಕೊಳ್ಳೋ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನೆರಿಗೆಗಳನ್ನ ಸರಿ ಮಾಡಿಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮೇಲ್ಭಾಗದಲ್ಲಿರುವಂಥ ನೆರಿಗೆಗಳನ್ನೂ ಸಹ ನೀವು ನೀಟಾಗಿ ಕೂರಿಸ್ಕೋಬೇಕಾಗತ್ತೆ. ಹಾಗೆ ನೋಡಿ ಸ್ವಲ್ಪ ಪಲ್ಲು ಉದ್ದ ಬಂದಂಗಿದೆ, ಆ ಪಲ್ಲುನ ನಾನಿಲ್ಲಿ ನಿಧಾನಕ್ಕೆ ಎಳೆದ್ಬಿಟ್ಟು ಆ ಪಲ್ಲುನ ನಾನಿಲ್ಲಿ ಲೆಂತನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಒಂದೇ ಸಲ ಎಳಿಲಿಕ್ಕೆ ಹೋಗಬೇಡಿ. ಸೊಂಟಕ್ಕೆ ಸ್ವಲ್ಪ ಲೂಸಾಗಿ ದಾರ ಕಟ್ಕೊಂಡಿರಿ, ತುಂಬ ಟೈಟಾಗಿ ಕಟ್ಟಬೇಡಿ. ಸ್ವಲ್ಪ ಡಾಬ್ನ ನಾವು ಹಾಕಿದಾಗ ನೀಟಾಗಿ ಶೇಪ್ ಕಾಣೋ ರೀತಿ ನೀವು ಕಟ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಇವಾಗ ನಾನು ನೆರಿಗೆಗಳನ್ನ ಸಹ ಸರಿ ಮಾಡ್ಕೊಂಡಿದ್ದೀನಿ. ನನ್ನ ಸೀರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ನೋಡಿ. ನೆರಿಗೆಗಳನ್ನೆಲ್ಲ ಸರಿ ಮಾಡಿಕೊಂಡು ನಾನು ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ವೇರಿಯೇಷನ್ ಇದ್ದರೆ ಲಾಸ್ಟಲ್ಲಿ ನಾನು ಸರಿ ಮಾಡ್ಕೊಳ್ತೀನಿ. ಈಗ ದೇವಿಯ ಸೊಂಟಕ್ಕೆ ನಾನು ಡಾಬನ್ನು ಏರಿಸ್ತಾ ಇದ್ದೀನಿ ನೋಡಿ. ಈಗ ಈ ರೀತಿ ಕಾಣಿಸ್ತಾ ಇದೆ. ಈಗ ದೇವಿಗೆ ಜ್ಯುವೆಲರಿಗಳನ್ನ ಏರಿಸಿ ಒಡವೆಗಳನ್ನ ಹಾಕಬೇಕಾಗತ್ತೆ. ನಿಮ್ಮಲ್ಲಿ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿ ಒಡವೆಗಳನ್ನ ಹೇಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಒಡವೆಗಳನ್ನ ಏರಿಸಿ. ಕೆಲವು ರೀತಿ ಸೀರೆಗಳಿಗೆ ಈ ರೀತಿ ನೆಕ್ಲೆಸನ್ನು ಉದ್ದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕೆಲವನ್ನ ಶಾರ್ಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಒಡವೆಗಳನ್ನ ಹಾಕಿದ ನಂತರ ದೇವಿಯ ಮುಖವನ್ನು ದೇವಿಗೆ ಏರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಕೈಗಳು ಇದ್ದರೆ ನೀವು ಕೈಯನ್ನು ಸಹ ದೇವಿಗೆ ಹಾಕ್ಬೋದು, ಇಲ್ಲ ಅಂದರೆ ಎಕ್ಸ್ಟ್ರಾ ಕೈ ಅಥವಾ ಬ್ಲೌಸ್ ಪೀಸಿಂದ ಮಾಡುವಂಥ ಕೈಯನ್ನು ನೀವು ಹಾಕ್ಬೋದು. ಹಾಗೆ ತಾಯಿಗೆ ಜಡೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಜಡೆಯನ್ನು ಸಹ ಏರಿಸಿದ್ದೀನಿ. ಹಾಗೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿದ ನಂತರ ದೇವಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಗೆ ಬಳೆ ಇದ್ದರೆ ಬಳೆಯನ್ನು ಸಹ ನೀವು ಹಾಕ್ಬೋದು ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಆದ ನಂತರ ನಾನು ಇದನ್ನು ಸ್ವಲ್ಪ ಚೇಂಜಸ್ನ ಮಾಡಿ ಇನ್ನೊಂದು ರೀತಿಯಲ್ಲಿ ದೇವಿ ಕಾಣೋ ರೀತಿ ಮಾಡ್ತಾ ಇದ್ದೀನಿ ನೋಡಿ. ನಾವು ಪಾತ್ರೆ ಮೇಲೆ ಏನು ಬಿಂದಿಗೆ ಇಟ್ಟಿರ್ತೀವಿ ಆ ಪಾತ್ರೆ ಸಮೇತ ದೇವಿನ ನಾನಿಲ್ಲಿ ಎತ್ತಿ ಟೇಬಲ್ ಮೇಲೆ ಹಾಗೆ ಇಡ್ತಾ ಇದ್ದೀನಿ. ಆ ಮಣೆನ ನಾನಿಲ್ಲಿ ತೆಗೆದಿದ್ದೀನಿ. ಮಣೆನ ತೆಗೆದ್ಬಿಟ್ಟು ಈ ನೆರಿಗೆಗಳನ್ನ ನಾನಿಲ್ಲಿ ಟೇಬಲ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ದೇವಿ ಕುಳಿತಿರುವ ರೀತಿ ಕಾಣಿಸುತ್ತೆ ನೋಡಿ. ಈ ರೀತಿಯಲ್ಲೂ ಸಹ ನಾವು ದೇವಿಗೆ ಉಡಿಸ್ಬೋದು, ಅಥವಾ ಈ ರೀತಿ ಮಣೆ ಮೇಲೆ ಉಡಿಸಿ ನಾವು ನಂತರ ದೇವಿ ಎಲ್ಲಿ ಕೂರಿಸ್ತೀವಿ ಅಲ್ಲಿಗೆ ನಾವು ದೇವಿಯನ್ನು ತಗೊಂಡೋಗಿ ಇಟ್ಬಿಟ್ಟು ನೆರಿಗೆಗಳನ್ನ ನಾವು ಸರಿ ಮಾಡ್ಕೋಬಹುದು ನೋಡಿ. ದೇವಿಗೆ ಮಣೆ ಇಲ್ಲ ಅಂದ್ರೂ ಸಹ ನಾವು ಈ ರೀತಿ ಸೀರೆನ ಉಡಿಸ್ಬೋದು. ಮಣೆ ಇದ್ದಾಗ ಹೈಟಾಗಿ ಕಾಣೋ ರೀತಿಯಲ್ಲಿ ನಾವು ದೇವಿಯನ್ನು ಅಲಂಕರಿಸಬಹುದು. ಮಣೆ ಇಲ್ಲದೆ ಇದ್ದಾಗ ಈ ರೀತಿಯಲ್ಲಿ ದೇವಿಯನ್ನು ಅಲಂಕರಿಸಬಹುದು. ಎರಡೂ ರೀತಿಯಲ್ಲಿ ನೀವು ನೋಡಿದ್ದೀರಾ ಅನಿಸುತ್ತೆ. ಈಸಿ ಮೆಥಡ್
ಸ್ಯಾರಿಯನ್ನು ದೇವಿಗೆ ಉಡಿಸಿ ತೋರಿಸಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಹೊಸದಾಗಿ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸೀರೆ ಅಲಂಕಾರ ಮಾಡೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು 2 ಸ್ಟೆಪ್ಪಲ್ಲಿ ದೇವಿಗೆ ಹೇಗೆ ಸೀರೆ ಅಲಂಕಾರ ಮಾಡ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸೀರೆಯನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ನಾವು ಸೀರೆ ಎಲ್ಲ ಮಡಿಸ್ತೀವಲ್ಲ ಆ ರೀತಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ನಾವು ಇಲ್ಲಿ ಮೆಷರ್ ಮಾಡಿಕೊಂಡು ಒಂದು ಕ್ಲಿಪ್ಪನ್ನು ಸೇರಿಸ್ಬೇಕಾಗುತ್ತೆ. ಬಟ್ಟೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನು ಯಾವುದಾದ್ರೂ ಸೇರಿಸ್ಬಿಟ್ಟು ನೀವಿಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೆಂಟ್ರ್ ಪಾಯಿಂಟನ್ನು ನಾವು ಸೀರೆನಲ್ಲಿ ಮೆಷರ್ ಮಾಡ್ಕೋಬೇಕಾಗುತ್ತೆ. ಸೆಂಟ್ರ್ ಪೋರ್ಷನ್ ನಮಗೆ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ನೆರಿಗೆಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಅರ್ಧ ಸೀರೆನ ನಾವಿಲ್ಲಿ ನೆರಿಗೆಯನ್ನು ಮಾಡ್ಕೋಬೋದು. ನೀವು ಕಣ್ಣಳತೆಯಲ್ಲಿ ಅಂದರೆ ನಿಮಗೆ ಅಳತೆ ಗೊತ್ತಾಗುತ್ತೆ ಅನ್ನೋ ಹಾಗಿದ್ದರೆ ಹಾಗೇ ನೀವು ಅರ್ಧ ಸೀರೆ ಆಗೋಷ್ಟು ನೆರಿಗೆಯನ್ನು ಮಾಡ್ಕೋಬಹುದು. ನಾವು ನಾರ್ಮಲಾಗಿ ಸೀರೆ ಉಟ್ಟಾಗ ಹೇಗೆ ನೆರಿಗೆಯನ್ನು ಮಾಡ್ಕೊಳ್ತೀವಿ ಅದೇ ರೀತಿ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಭಾಗ ಸೀರೆಯನ್ನು ನಾನಿಲ್ಲಿ ನೆರಿಗೆಯನ್ನು ಮಾಡಿ ಎಲ್ಲ ನೆರಿಗೆಗಳನ್ನ ಜೋಡಿಸಿ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ನೆರಿಗೆಯನ್ನು ಈ ರೀತಿ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಪನ್ನು ಸೇರಿಸ್ಬೇಕಾಗುತ್ತೆ. ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಟ್ಟೆ ಕ್ಲಿಪ್ ಆದರೂ ಸೇರಿಸ್ಬೋದು ಅಥವಾ ಬಟ್ಟೆ ಪಿನ್ ಆದರೂ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು. ನಂತರ ಮಧ್ಯಭಾಗಕ್ಕೂ ನೆರಿಗೆಗಳನ್ನ ಈ ರೀತಿ ಜೋಡಿಸ್ಕೊಂಡು ಅಲ್ಲೂ ಸಹ ಬಟ್ಟೆ ಪಿನ್ನು ಕ್ಲಿಪ್ಪು ಏನನ್ನಾದರೂ ಹಾಕಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. 3 ಭಾಗಕ್ಕೂ ಸೀರೆಯ 3 ಭಾಗಕ್ಕೂ ನೆರಿಗೆಗಳನ್ನ ಜೋಡಿಸಿ ನಾವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಮಧ್ಯಭಾಗಕ್ಕೆ ಹಾಗೆ 2 ತುದಿಗಳು ನಾವೇನು ನೆರಿಗೆ ಹಿಡಿದಿರ್ತೀವಿ ಆ ತುದಿಗಳಲ್ಲಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ. ತುಂಬ ಗ್ರ್ಯಾಂಡಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ನಾನು ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಸೈಡ್ ಇವಾಗ ನೆರಿಗೆ ಅನ್ನೋದು ರೆಡಿ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಮಾರಷ್ಟು ಜಾಗ ಬಿಟ್ಬಿಟ್ಟು ಮತ್ತೆ ಉಳಿದಿರೋ ಭಾಗನ ನಾನು ನೆರಿಗೆ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಒಂದು ಅರ್ಧ ಮಾರು ಬಿಟ್ಬಿಡಿ. ಒಂದು ಅರ್ಧ ಮಾರು ಬಿಟ್ಟು ನೀವು ನೆರಿಗೆಯನ್ನು ಮಾಡ್ಕೊಳ್ಳಿ. ಈಗ ನಾನು ಉಳಿದಿರುವಂಥ ಪೋರ್ಷನ್ನ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಒಂದು ಅರ್ಧ ಭಾಗ ಆಗುವಷ್ಟು ಸೀರೆಯನ್ನು ಬಿಟ್ಟು ಉಳಿದಿರುವಂಥ ಸೀರೆಯನ್ನು ಅಂದರೆ ಪಲ್ಲು ಭಾಗ ಏನು ಬರುತ್ತೆ ಅಲ್ಲಿವರೆಗೂ ಸಹ ಪೂರ್ತಿಯಾಗಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಆವಾಗಲೇ ಹೇಗೆ ನೆರಿಗೆ ಮಾಡ್ಕೊಂಡಿದ್ರಿ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ನೆರಿಗೆ ಮಾಡ್ತೀವಿ ಆ ರೀತಿ ನೆರಿಗೆಗಳನ್ನ ಮಾಡಿ ಎಲ್ಲ ನೆರಿಗೆಗಳನ್ನ ಜೋಡಿಸಿ ನಾವು ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಬೇಕಾಗುತ್ತೆ. ನೋಡಿ ಈ ಸೈಡು ಆ ಸೈಡು ಎರಡನ್ನೂ ನಾನಿಲ್ಲಿ ನೆರಿಗೆ ಮಾಡಿದ್ದೀನಿ. ಮಧ್ಯಭಾಗ ಒಂದು ಅರ್ಧ ಮಾರು ಹಾಗೆ ಬಿಟ್ಟಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಒಂದು ಟೇಬಲ್ ಮೇಲೆ ನಾವು ಫಸ್ಟು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದು ಫ್ರಂಟ್ ಭಾಗಕ್ಕೆ ಇಟ್ಕೋಬೇಕು. ಸೆಕೆಂಡ್ ಟೈಮ್ ನಾವು ನೆರಿಗೆ ಮಾಡ್ಕೊಂಡಿರೋ ಅಂದರೆ ಪಲ್ಲು ಭಾಗ ನಾವು ಏನು ನೆರಿಗೆ ಮಾಡಿದ್ದೀವಿ ಅದನ್ನ ನೀವು ಬ್ಯಾಕ್ ಸೈಡ್ಗೆ ಹಾಕಬೇಕಾಗತ್ತೆ. ಈ ರೀತಿ ಟೇಬಲ್ ಮೇಲೆ ಫಸ್ಟು ನೀವು ನೆರಿಗೆ ಮಾಡಿರೋ ಅಂಥದ್ದನ್ನು ಇಟ್ಕೋಬೇಕಾಗತ್ತೆ. ಫಸ್ಟು ನೀವು ನೆರಿಗೆ ಮಾಡಿರೋ ಅಂಥದ್ದನ್ನು ಇಟ್ಕೊಂಡು ಟೇಬಲ್ ಮೇಲೆ ನೀಟಾಗಿ ಫಸ್ಟು ನೆರಿಗೆ ಮಾಡಿರೋದನ್ನು ಜೋಡಿಸ್ಕೊಳ್ಳಿ. ಅಂದರೆ 2 ಸೈಡು ಸಮವಾಗಿ ಬರಬೇಕು. ಟೇಬಲ್ಗೆ 2 ಸೈಡು ಮಧ್ಯಭಾಗಕ್ಕೆ ಕಳಶ ಎಲ್ಲಿ ಇಡ್ತೀವಿ ಅಲ್ಲಿ ಸೆಂಟರ್ ಪಾಯಿಂಟ್ ಬರೋ ರೀತಿ ನೆರಿಗೆಯನ್ನು ನಾವು ಜೋಡಿಸ್ಕೋಬೇಕಾಗತ್ತೆ. ಟೇಬಲ್ ಮೇಲೆ ಮೊದಲಿಗೆ ನಾವು ಏನು ನೆರಿಗೆ ಮಾಡಿಟ್ಕೊಂಡಿದ್ವಿ ಫ್ರಂಟ್ ಸೈಡ್ಗೆ ನೆರಿಗೆ ಏನು ಮಾಡಿಟ್ಕೊಂಡಿದ್ವಿ ಆ ನೆರಿಗೆಯನ್ನು ನಾನು ಸಮಭಾಗಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಪಲ್ಲು ಸೈಡ್ ನಾವೇನು ನೆರಿಗೆ ಮಾಡಿದ್ವಿ ಅದನ್ನ ಫುಲ್ಲು ಬ್ಯಾಕ್ ಸೈಡ್ಗೆ ಸೇರಿಸ್ಬಿಟ್ಟು ಮಧ್ಯಭಾಗನ ನಾನಲ್ಲಿ ಕ್ಲಿಯರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಮಧ್ಯಭಾಗಕ್ಕೆ ನಾವು ಕಳಶವನ್ನು ಇಡಬೇಕಾಗತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಕಳಶವನ್ನು ಇಡಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಸ್ಟೀಲ್ ಪಾತ್ರೆಗೆ ಅಕ್ಕಿಯನ್ನು ಸೇರಿಸಿ ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಸಣ್ಣದೊಂದು ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ. ಸೊ ಇವಾಗ ಫ್ರಂಟ್ ಭಾಗ ಏನು ಬರುತ್ತೆ ಆ ನೆರಿಗೆಗಳನ್ನ ತೆಕ್ಕೊಂಡು ಎರಡನ್ನೂ ಸಮಭಾಗವಾಗಿ ಹಿಡ್ಕೊಂಡು ನೋಡಿ ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ನಾವು ಬೇಕು ಅಂದರೆ ಸೊ ಲೆಂತ್ ನೋಡಿಕೊಂಡು ಸೀರೆಯನ್ನು ನಿಧಾನಕ್ಕೆ ಕಳಶವನ್ನು ಮೇಲೆ ಎತ್ತಿ ಎಳ್ಕೋಬೇಕಾಗುತ್ತೆ. ಎಳ್ಕೊಂಡು ಸಮಭಾಗಕ್ಕೆ ಇಟ್ಕೊಂಡು ಬಟ್ಟೆಯ ಪಿನ್ನನ್ನು ನಾವಿಲ್ಲೇ ಸೇರಿಸ್ಬಿಟ್ಟು ಅದಕ್ಕೊಂದು ದಾರವನ್ನು ಹಾಕಿ ಕಳಶದ ಕಂಠಕ್ಕೆ ಅಂದರೆ ಬಿಂದಿಗೆಯ ಕಂಠ ಬಿಂದಿಗೆ ಅಥವಾ ತಮಗೆ ನೀವೇನು ಇಟ್ಕೊಂಡಿರ್ತಾರೋ ಆ ಲೆಂತ್ ಹೈಟ್ಗೆ ನೀವೇನು ಇಟ್ಕೊಂಡಿರ್ತೀರೋ ಹೈಟ್ ಲೆಂತನ್ನು ನೋಡಿಕೊಂಡು ನೀವಿಲ್ಲಿ
ಕಳಶದ ಬಿಂದಿಗೆಗೆ ನಾನಿಲ್ಲಿ ಸೀರೆಯನ್ನು ಕಟ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನೆಲ್ಲ ನೀಟಾಗಿ ಒಂದು ಪಿನ್ನಿಂದ ಫಸ್ಟು ಸೆಕ್ಯೂರ್ ಮಾಡಿಕೊಂಡು ನಂತರ ಈ ರೀತಿ ಒಂದು ದಾರದಿಂದ ನೀಟಾಗಿ ಕಟ್ಕೊಂಡು ಅಲ್ಲಿ ನೆರಿಗೆಗಳೆಲ್ಲ ಗ್ರಿಪ್ಪಾಗಿ ನಿಲ್ಲಬೇಕು, ಜಾರಬಾರ್ದು, ಆ ರೀತಿ ನೀವು ಕಟ್ಕೋಬೇಕಾಗತ್ತೆ. ನಂತರ ನಾವು ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಪ್ಲೀಟ್ಸ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೆರಿಗೆಗಳನ್ನ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎರಡೂ ಸೈಡು ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಮಾಡ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ ಎರಡು ಸೈಡು ನಾನು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅಪೋಸಿಟ್ ಸೈಡ್ಗೆ ನೆರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗ್ಯಾಪನ್ನು ಬಿಟ್ಟು ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಗ್ಯಾಪನ್ನು ಕೊಟ್ಟು ನಾವು ಈ ರೀತಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ನನ್ನ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆರಿಗೆಗಳು ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಗುಂಪಿನಿಂದ ನೀವಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮಧ್ಯ ಪೋರ್ಷನಲ್ಲೂ ಅಷ್ಟೇ ನೆರಿಗೆಯನ್ನು ನೀಟಾಗಿ ನೀವುಳಿಸ್ಬಿಟ್ಟು ನೀವು ನೆರಿಗೆಯನ್ನು ನೀಟಾಗಿ ಅಲ್ಲಿ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು ನೀವು ಬೇಕಾದರೆ ಎರಡು ಸೈಡ್ಗೆ ಸೇರಿಸಿ ಒಂದು ಗುಂಪಿನನ್ನು ಸೇರಿಸ್ಬೋದು. ಮೊದಲಿಗೆ ನಾನು ಫ್ರಂಟಲ್ಲಿರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಹಿಂಭಾಗ ನಾವೇನು ನೆರಿಗೆ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಕಳಶದ ಮೇಲ್ಭಾಗದಿಂದ ಈ ರೀತಿ ತಗೊಬಂದು ಹಾಕ್ಬೋದು. ಅಂದರೆ ಕಡ್ಡಿಯ ಮೇಲ್ಭಾಗದಿಂದ ತಗೊಬಂದು ಹಾಕ್ಬೋದು, ಅಥವಾ ಕಡ್ಡಿಯ ಕೆಳಭಾಗ ಬಿಂದಿಗೆಯ ಕಂಠ ಇರುತ್ತಲ್ವ, ಕಳಶದ ಕಂಠ ಭಾಗಕ್ಕೆ ನಾವು ನೆರಿಗೆಗಳು ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನ ತಗೊಂಬಂದು ಎರಡು ಸೈಡು ಸಮವಾಗಿ ಜೋಡಿಸ್ಕೊಂಡು ನಾವಲ್ಲಿ ಒಂದು ಬಟ್ಟೆಯ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ, ಅಥವಾ ಸೂಜಿ ಮತ್ತು ದಾರದಿಂದ ಪೋಣಿಸ್ಬಿಟ್ಟು ಅವೆರಡನ್ನು ನಾವಲ್ಲಿ ಜಾಯಿನ್ ಮಾಡ್ಕೋಬಹುದು. ನಾನಿಲ್ಲಿ ಬಟ್ಟೆಯ ಪಿನ್ನನ್ನು ದೊಡ್ಡದು ಬಟ್ಟೆಯ ಪಿನ್ ಬರುತ್ತಲ್ಲ ಅದನ್ನ ತೊಗೊಂಡು ನೆರಿಗೆಗಳನ್ನೆಲ್ಲ ಜೋಡಿಸಿ ಅಲ್ಲೊಂದು ಪಿನ್ನನ್ನು ಹಾಕಿದ್ದೀನಿ. ಪಿನ್ನನ್ನು ಹಾಕಿದ ನಂತರ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ತೆಗೆದ್ಬಿಟ್ಟು ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಕಡ್ಡಿಯನ್ನು ಕವರ್ ಮಾಡಲಿಕ್ಕೆ ನಾನು ಸೀರೆಯ ಸೆರಗು ಭಾಗ ನಾವೇನು ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ, ನೆರಿಗಿನ ಒಂದು ತುದಿಯನ್ನು ನಾನು ಕಡ್ಡಿಯ ಮೇಲನ್ನು ಸೇರಿಸಿ ಉಳಿದಿರುವಂಥ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಸೈಡು ಸಹ ಇದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಬೇಕು ಅಂದರೆ ನೀವು ಅಲ್ಲಿ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು, ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆರಿಗೆಯಿಂದ ಕಡ್ಡಿಯನ್ನು ಸಹ ಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಸ್ಯಾರಿ ಭಾಗ ಕಾಣಿಸ್ತಾ ಇದೆ ಅದನ್ನ ಒಳಗಡೆ ತೊಗೊಂಡೋಗಿ ಸೇರಿಸಿ ಎಕ್ಸ್ಟ್ರಾ ಭಾಗ ಕಾಣಿಸ್ತಾ ಇರೋ ರೀತಿ ನಾನಲ್ಲಿ ಒಳಗಡೆ ಸೇರಿಸ್ಬಿಟ್ಟು ಈ ನೀಟಾಗಿ ಕಾಣೋ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ನೀಟಾಗಿ ಕಾಣಬೇಕು ನೆರಿಗೆಗಳು. ಹಾಗೆ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಒಳಭಾಗಕ್ಕೆ ಸೇರಿಸಿ ನೀವಲ್ಲಿ ಈಗ ದೇವಿಯ ಸೊಂಟದ ಭಾಗಕ್ಕೆ ನೀವೊಂದು ದಾರನ ಕಟ್ಕೊಳ್ಳಿ. ಒಂದು ಶೇಪ್ ಅನ್ನೋದು ಬರುತ್ತೆ ನಿಮಗಲ್ಲಿ. ಮೊದಲಿಗೆ ನೀವು ದಾರನ ಕಟ್ಕೊಂಡು ಮತ್ತೆ ನೀವು ಉಳಿದಿರೋವಂಥದ್ದನ್ನು ಸರಿ ಮಾಡ್ಕೋಬೇಕಾಗತ್ತೆ. ನಾನಿವಾಗ ದಾರನ ಕಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೆರಿಗೆಗಳನ್ನ ಫಸ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ದಾರ ಕಟ್ಕೊಳ್ಳಿ. ಕಡ್ಡಿಯ ಮೇಲೆ ನಾನು ಪಿನ್ನಿಂದ ಏನು ಸೆಕ್ಯೂರ್ ಮಾಡಿರಲಿಲ್ಲ, ಈಗ ನಾನು ಗುಂಡು ಪಿನ್ನನ್ನು ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನಿಂದ ನೀವು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಗ ಕಡ್ಡಿಯ ಮೇಲೆ ನಾವೇನು ಸೀರೆ ಭಾಗನ ಹಾಕಿರ್ತೀವಿ ಅದು ಜಾರಲ್ಲ. ನೋಡಿ ಈ ರೀತಿ ಹಾಕಿ ನೆರಿಗೆಗಳನ್ನ ಈಗ ಇನ್ನೊಮ್ಮೆ ನೀಟಾಗಿ ಸರಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಾಣಿಸ್ತಾ ಇರೋ ರೀತಿ ಒಳಗಡೆ ಭಾಗಕ್ಕೆ ನೀವು ಸೇರಿಸ್ಕೊಳ್ಳಿ, ಆಗ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಕಾಣ್ತಾ ಇರುವಂಥ ಬಟ್ಟೆಯನ್ನು ಅಥವಾ ಸ್ಯಾರಿ ಭಾಗವನ್ನು ನೀವು ಒಳಭಾಗಕ್ಕೆ ಸೇರಿಸಿ ಈಗ ದೇವಿಯ ಸೊಂಟಕ್ಕೆ ಡಾಬನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೆಳಭಾಗದಲ್ಲಿ ನೆರಿಗೆಗಳು ಎಲ್ಲಿ ಎತ್ಕೊಂಡಂಗೆ ಕಾಣಿಸ್ತಾ ಇದೆ ಅಂಥ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನಿಲ್ಲಿ ಗುಂಡು ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಕೆಳಗಡೆ ಇರುವಂಥ ನೆರಿಗೆಗಳನ್ನು ಸಹ ನೀವು ಇವಾಗ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು 4 ರಿಂದ 5 ನೆರಿಗೆಗಳು ಎರಡು ಸೈಡು ನೀವು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ನೆರಿಗೆಗಳು ಎಲ್ಲೂ ಎತ್ಕೊಳ್ಳಲ್ಲ, ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ತುಂಬ ಅಗಲವಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಫ್ರಂಟ್ ಸೈಡಿಂದ ಒಂದ್ಸಲಿ ನಿಂತ್ಕೊಂಡು ನೋಡಿ, ಏನಾದರೂ ಎಕ್ಸ್ಟ್ರಾಸ್ ಕಾಣಿಸ್ತಾ ಇದೆ ಅಂದರೆ ನೀವು ಅಲ್ಲಲ್ಲೇ ಒಳಗಡೆ ಸೇರಿಸಿ ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡಿ ನೀಟಾಗಿ ಕಾಣಿಸೋ ರೀತಿ ಮಾಡ್ಕೋಬಹುದು. ಎರಡೂ ಸೈಡು ನಾನು ಈ ರೀತಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಗುಂಡು ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಒಂದು 5 ರಿಂದ 6 ನೆರಿಗೆಗಳಿಗೆ ನೀವು ಈ ರೀತಿ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ನೆರಿಗೆಗಳನ್ನ ಜೋಡಿಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ.
ಪೂರ್ತಿಯಾಗಿ ನೀಟಾಗಿ ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಂತರ ದೇವಿಗಳಿಗೆ ನಿಮ್ಮ ಹತ್ರ ಇರುವಂಥ ಒಡವೆಗಳನ್ನು ಹಾಕಿ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆಯನ್ನು ಸಹ ನಾನಿಲ್ಲಿ ಏರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ, ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದ್ರೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶಕ್ಕೆ ನೀರನ್ನು ಸೇರಿಸಿ, ಅಂದರೆ ನೀರು ದಾನಿ ಏನನ್ನು ಸೇರಿಸ್ತೀರಾ ಅವೆಲ್ಲವನ್ನು ಸೇರಿಸಿ ಮಾವಿನೆಲೆ ಅಥವಾ ವೀಳ್ಯದೆಲೆ ಎಲ್ಲ ಇಟ್ಟು, ತೆಂಗಿನಕಾಯಿ ಇಟ್ಟು, ನಂತರ ದೇವಿಯ ಮುಖವನ್ನು ಏರಿಸಿ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಿ, ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಈಸಿಯಾಗಿ ಉಡಿಸುವಂಥ ವಿಧಾನ ಅಂತಲೇ ಹೇಳ್ಬೋದು. ಹೊಸದಾಗಿ ಉಡಿಸೋರು ಸಹ ಈ ವಿಧಾನದಲ್ಲಿ ಉಡಿಸಬಹುದು. ನೋಡಿ ಮುಖವಾಡವನ್ನು ನಾನು ಏರಿಸಿದ್ದೀನಿ. ಇದಾದ ನಂತರ ಕೈಗಳಿಗೆ ಅಲ್ಲಿ ನೀಟಾಗಿ ಕಾಣಲಿಕ್ಕೆ ನೀವು ಹೂವನ್ನು ಹಾಕಿ, ನಾನಲ್ಲಿ 2 ಪ್ಲಾಸ್ಟಿಕ್ ಹೂಗಳನ್ನ ಇಡ್ತಾ ಇದ್ದೀನಿ. ನೀವು ಹಬ್ಬದ ದಿನ ಕಮಲದ ಹೂಗಳನ್ನ 2 ಸೈಡು ಇಟ್ಟಾಗ ಅದೊಂದು ರೀತಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ ಪೂರ್ತಿಯಾಗಿ ಅಲಂಕಾರ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ, ತುಂಬಾ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದರು ಹಬ್ಬದ ದಿನ ಇದೇ ಉಡಿಸು, ನನಗಂತೂ ತುಂಬ ಇಷ್ಟ ಆಯಿತು ಅಂತ. ತುಂಬ ಚೆನ್ನಾಗಿ ಬಂದಿದೆ. 2 ಸ್ಟೆಪ್ಪಲ್ಲಿ ಉಡಿಸ್ಲಿಕ್ಕೆ ಬರದೇ ಇರೋರು ಈ ಮೆಥಡನ್ನು ಟ್ರೈ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.